ಇನ್ಮುಂದೆ ಟೋಯಿಂಗ್ ಸಿಸ್ಟಮ್ ಮತ್ತೆ ಆರಂಭವಾಗಿದೆ. ಇವತ್ತಿನಿಂದ ನೀವು ಯಥಾವತ್ತಾಗಿ ಗಾಡಿಯನ್ನ ಪಾರ್ಕ್ ಮಾಡೋದು, ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿಯನ್ನು ನಿಲ್ಲಿಸೋದು, ಈ ರೀತಿ ಮಾಡಿದ್ರೆ ಟೋ ಮಾಡ್ತಾರೆ ಪೊಲೀಸರು, ಟ್ರಾಫಿಕ್ ಪೊಲೀಸರು. ಇವತ್ತಿನಿಂದ ಬೆಂಗಳೂರಿನ 9 ಕಮಿಷನರೇಟ್ ವ್ಯಾಪ್ತಿಯಲ್ಲೂ ಕೂಡ ಇವತ್ತಿನಿಂದ ಟೋಯಿಂಗ್ ಸಿಸ್ಟಮ್ ಆರಂಭ ಆಗಿದೆ. ಈ ಕುರಿತು ಒಂದು ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ಬನ್ನಿ ನೋಡೋಣ. ಇಂದಿನಿಂದ ಅಧಿಕೃತವಾಗಿ ಟೋಯಿಂಗ್ ನಡೆಯಲಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಟಿಎಂಸಿಗೆ 2 ವಾಹನಗಳು, ಟೋಯಿಂಗ್ ವಾಹನಗಳು ಕೂಡ ಬಂದಿದೆ. ಇಂದಿನಿಂದ ಅಧಿಕೃತವಾಗಿ ಅದು ಕಾರ್ಯನಿರ್ವಹಿಸಲಿದೆ ಅಂತಾನೆ ಹೇಳ್ಬೋದಾಗಿದೆ. ಇದೊಂದು ಟೋಯಿಂಗ್ ವೆಹಿಕಲ್ ಇದೆ, ಮತ್ತೆ ಅದೇ ರೀತಿಯಾಗಿ 2ರಿಂದ 3 ಟೋಯಿಂಗ್ ವೆಹಿಕಲ್ಗಳೇನಿದೆ ಅದೆಲ್ಲವನ್ನು ಕೂಡ ಈಗ ಸನ್ನದ್ಧರಾಗಿರುವಂತದ್ದು. ಅಂದ್ರೆ ಇಂದಿನಿಂದ ಇದು ಒಂದು ಕಾರ್ಯನಿರ್ವಹಿಸಲಿದೆ. ಎಲ್ಲೆಲ್ಲಿ ಮೊದಲು ಕಾರ್ಯಾಚರಣೆ ನಡೆಸುತ್ತೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಜಿಬಿಎ ವತಿಯಿಂದ ಈ ಒಂದು ವಾಹನಗಳನ್ನ ಪೊಲೀಸ್ ಇಲಾಖೆಗೆ ಒಂದು ಕಳಿಸಲಾಗಿದೆ. ಮತ್ತು ಈ ಹಿಂದೆ ಇದ್ದಂತಹ ಒಂದಷ್ಟು ವ್ಯವಸ್ಥೆಗಳೇನಿದೆ, ಅಂದ್ರೆ ವಾಹನಗಳನ್ನ ಅಡ್ಡಾದಿಡ್ಡಿಯಾಗಿ ಇದನ್ನ ಮಾಡುವಂತದ್ದು ಮತ್ತು ಬೇಕಾಬಿಟ್ಟಿ ವಾಹನಗಳನ್ನ ಹ್ಯಾಂಡಲ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಏನ್ ಮಾಡಲಾಗ್ತಾ ಇತ್ತು, ಅದರ ಬದಲಾವಣೆಯನ್ನ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ನಿಯಮಗಳನ್ನ ರೂಪಿಸ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಬಹುಮುಖ್ಯವಾಗಿ ಜನರಿಂದ ಸಾಕಷ್ಟು ಒಂದು ಆಕ್ರೋಶಗಳು ವ್ಯಕ್ತವಾಗಿರುವಂತಹ ಒಂದು ಕಾರಣದಿಂದಾಗಿ ನಮ್ಮ ವಾಹನಗಳಿಗೆ ಸೇಫ್ಟಿ ಇಲ್ಲ ಮತ್ತು ಅಡ್ಡದಿಡ್ಡಿಯಾಗಿ ಅವರೊಂದು ವಾಹನವನ್ನ ಹ್ಯಾಂಡಲ್ ಮಾಡ್ತಾರೆ. ಅದರಲ್ಲಿ ಇದ್ದಂತಹ ಒಂದು ಪಾರ್ಟ್ಗಳು ಹೋದ್ರೂ ಕೂಡ ನಮಗೆ ಅದರ ನಷ್ಟವನ್ನ ಭರಿಸಿಕೊಡೋದಕ್ಕೆ ಪೊಲೀಸ್ ಇಲಾಖೆ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಟೋಯಿಂಗ್ ವ್ಯವಸ್ಥೆಯನ್ನ ಕೂಡ ನಿಲ್ಲಿಸಿಬಿಟ್ಟಿದ್ರು. ಆದರೆ ಈಗ ಸದ್ಯದ ಮಟ್ಟಿಗೆ ಅಧಿಕೃತವಾಗಿ ಟೋಯಿಂಗ್ ಅನ್ನ ಮಾಡುವಂತಹ ಮುಖಾಂತರ ಜನರು ನೋ ಪಾರ್ಕಿಂಗ್ ಅಂದ್ರೆ ಅಫೆನ್ಸ್ ಗಳನ್ನ ಮಾಡುವಂತಹ ಒಂದು ಸಂಖ್ಯೆಗಳು ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಟೋಯಿಂಗ್ ಅನ್ನ ಮತ್ತೆ ಶುರು ಮಾಡುವಂತಹ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ನೋ ಪಾರ್ಕಿಂಗ್ ಜಾಗಗಳಿಗೆ ವಾಹನ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಕ್ಲಿಪ್ಗಳನ್ನ ಹಾಕುವಂತಹ ಮುಖಾಂತರ ವಾಹನವನ್ನ ಫೋಟೋ ತೆಗೆದು ಅವರಿಗೆ ಫೈನ್ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಈ 2 ವಾಹನಗಳು ಏನು ಸಿಕ್ಕಿರುವಂತದ್ದು, ಈ ವಾಹನದಿಂದ ಟೋಯಿಂಗ್ ಮಾಡಿ ಮೊದಲ ರೀತಿಯಲ್ಲಿ ಅಂದ್ರೆ ಮೊದಲಿನ ಯಾವ ರೀತಿ ಮೆಥಡ್ಗಳಿತ್ತು ಅದೇ ಮೆಥಡ್ ಅನ್ನ ಈಗ ಫಾಲೋ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇಂದು ಈ ಒಂದು ಕಾರ್ಯಾಚರಣೆಯನ್ನ ಮುಂದುವರಿಯಲಿದೆ. ಮೊದಲು ಎಲ್ಲಿಗಿದ್ದ ಶುರು ಮಾಡ್ತಾರೆ ಮತ್ತೆ ಯಾವ ಭಾಗದಿಂದ ಶುರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಅದೆಲ್ಲದಕ್ಕಿಂತ ಮುಂಚೆ ಯಾವ ನಿಯಮಗಳನ್ನ ಇದನ್ನ ಅಳವಡಿಕೆ ಮಾಡಲಾಗಿದೆ ಅನ್ನುವಂಥದ್ದು, ಅಂದ್ರೆ ಈ ಹಿಂದೆ ಇದ್ದಂತಹ ಒಂದು ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗ್ತಾರಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಮತ್ತು ಈ ಹಿಂದೆ ಹೊರಗುತ್ತಿಗೆ ನೀಡುವಂತಹ ಮುಖಾಂತರ ಟೋಯಿಂಗ್ ವಾಹನಗಳನ್ನ ಹ್ಯಾಂಡಲ್ ಮಾಡಲಾಗ್ತಾ ಇತ್ತು. ಈಗ ಸದ್ಯ ಜಿಬಿಎ ಒಂದು ಏನಿದೆ ಅದೇ ಒಂದು ಪೊಲೀಸ್ ಇಲಾಖೆಗೆ ತಮ್ಮ ವಾಹನವನ್ನ ಕೊಡುವಂತಹ ಮುಖಾಂತರ ತಮ್ಮ ಒಂದು ಸರ್ಕಾರದ ಸುಪರ್ದಿಯಲ್ಲೇ ಈ ಒಂದು ವಾಹನಗಳು ಕಾರ್ಯನಿರ್ವಹಿಸುವಂತಹ ರೀತಿಯಲ್ಲಿ ನೋಡಿಕೊಳ್ಳಲಾಗ್ತಾ ಇದೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್. ಇನ್ಮುಂದೆ ಟೋಯಿಂಗ್ ಸಿಸ್ಟಮ್ ಮತ್ತೆ ಆರಂಭವಾಗಿದೆ. ಇವತ್ತಿನಿಂದ ನೀವು ಯಥಾವತ್ತಾಗಿ ಗಾಡಿಯನ್ನ ಪಾರ್ಕ್ ಮಾಡೋದು, ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿಯನ್ನು ನಿಲ್ಲಿಸೋದು, ಈ ರೀತಿ ಮಾಡಿದ್ರೆ ಟೋ ಮಾಡ್ತಾರೆ ಪೊಲೀಸರು, ಟ್ರಾಫಿಕ್ ಪೊಲೀಸರು. ಇವತ್ತಿನಿಂದ ಬೆಂಗಳೂರಿನ 9 ಕಮಿಷನರೇಟ್ ವ್ಯಾಪ್ತಿಯಲ್ಲೂ ಕೂಡ ಇವತ್ತಿನಿಂದ ಟೋಯಿಂಗ್ ಸಿಸ್ಟಮ್ ಆರಂಭ ಆಗಿದೆ. ಈ ಕುರಿತು ಒಂದು ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ಬನ್ನಿ ನೋಡೋಣ. ಇಂದಿನಿಂದ ಅಧಿಕೃತವಾಗಿ ಟೋಯಿಂಗ್ ನಡೆಯಲಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಟಿಎಂಸಿಗೆ 2 ವಾಹನಗಳು, ಟೋಯಿಂಗ್ ವಾಹನಗಳು ಕೂಡ ಬಂದಿದೆ. ಇಂದಿನಿಂದ ಅಧಿಕೃತವಾಗಿ ಅದು ಕಾರ್ಯನಿರ್ವಹಿಸಲಿದೆ ಅಂತಾನೆ ಹೇಳ್ಬೋದಾಗಿದೆ. ಇದೊಂದು ಟೋಯಿಂಗ್ ವೆಹಿಕಲ್ ಇದೆ, ಮತ್ತೆ ಅದೇ ರೀತಿಯಾಗಿ 2ರಿಂದ 3 ಟೋಯಿಂಗ್ ವೆಹಿಕಲ್ಗಳೇನಿದೆ ಅದೆಲ್ಲವನ್ನು ಕೂಡ ಈಗ ಸನ್ನದ್ಧರಾಗಿರುವಂತದ್ದು. ಅಂದ್ರೆ ಇಂದಿನಿಂದ ಇದು ಒಂದು ಕಾರ್ಯನಿರ್ವಹಿಸಲಿದೆ. ಎಲ್ಲೆಲ್ಲಿ ಮೊದಲು ಕಾರ್ಯಾಚರಣೆ ನಡೆಸುತ್ತೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಜಿಬಿಎ ವತಿಯಿಂದ ಈ ಒಂದು ವಾಹನಗಳನ್ನ ಪೊಲೀಸ್ ಇಲಾಖೆಗೆ ಒಂದು ಕಳಿಸಲಾಗಿದೆ. ಮತ್ತು ಈ ಹಿಂದೆ ಇದ್ದಂತಹ ಒಂದಷ್ಟು ವ್ಯವಸ್ಥೆಗಳೇನಿದೆ, ಅಂದ್ರೆ ವಾಹನಗಳನ್ನ ಅಡ್ಡಾದಿಡ್ಡಿಯಾಗಿ ಇದನ್ನ ಮಾಡುವಂತದ್ದು ಮತ್ತು ಬೇಕಾಬಿಟ್ಟಿ ವಾಹನಗಳನ್ನ ಹ್ಯಾಂಡಲ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಏನ್ ಮಾಡಲಾಗ್ತಾ ಇತ್ತು, ಅದರ ಬದಲಾವಣೆಯನ್ನ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ನಿಯಮಗಳನ್ನ ರೂಪಿಸ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಬಹುಮುಖ್ಯವಾಗಿ ಜನರಿಂದ ಸಾಕಷ್ಟು ಒಂದು ಆಕ್ರೋಶಗಳು ವ್ಯಕ್ತವಾಗಿರುವಂತಹ ಒಂದು ಕಾರಣದಿಂದಾಗಿ ನಮ್ಮ ವಾಹನಗಳಿಗೆ ಸೇಫ್ಟಿ ಇಲ್ಲ ಮತ್ತು ಅಡ್ಡದಿಡ್ಡಿಯಾಗಿ ಅವರೊಂದು ವಾಹನವನ್ನ ಹ್ಯಾಂಡಲ್ ಮಾಡ್ತಾರೆ. ಅದರಲ್ಲಿ ಇದ್ದಂತಹ ಒಂದು ಪಾರ್ಟ್ಗಳು ಹೋದ್ರೂ ಕೂಡ ನಮಗೆ ಅದರ ನಷ್ಟವನ್ನ ಭರಿಸಿಕೊಡೋದಕ್ಕೆ ಪೊಲೀಸ್ ಇಲಾಖೆ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಟೋಯಿಂಗ್ ವ್ಯವಸ್ಥೆಯನ್ನ ಕೂಡ ನಿಲ್ಲಿಸಿಬಿಟ್ಟಿದ್ರು. ಆದರೆ ಈಗ ಸದ್ಯದ ಮಟ್ಟಿಗೆ ಅಧಿಕೃತವಾಗಿ ಟೋಯಿಂಗ್ ಅನ್ನ ಮಾಡುವಂತಹ ಮುಖಾಂತರ
ಜನರು ನೋ ಪಾರ್ಕಿಂಗ್ ಅಂದ್ರೆ ಅಫೆನ್ಸ್ ಗಳನ್ನ ಮಾಡುವಂತಹ ಒಂದು ಸಂಖ್ಯೆಗಳು ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಟೋಯಿಂಗ್ ಅನ್ನ ಮತ್ತೆ ಶುರು ಮಾಡುವಂತಹ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ನೋ ಪಾರ್ಕಿಂಗ್ ಜಾಗಗಳಿಗೆ ವಾಹನ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಕ್ಲಿಪ್ಗಳನ್ನ ಹಾಕುವಂತಹ ಮುಖಾಂತರ ವಾಹನವನ್ನ ಫೋಟೋ ತೆಗೆದು ಅವರಿಗೆ ಫೈನ್ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಈ ಎರಡು ವಾಹನಗಳು ಏನು ಸಿಕ್ಕಿರುವಂತದ್ದು, ಈ ವಾಹನದಿಂದ ಟೋಯಿಂಗ್ ಮಾಡಿ ಮೊದಲ ರೀತಿಯಲ್ಲಿ ಅಂದ್ರೆ ಮೊದಲಿನ ಯಾವ ರೀತಿ ಮೆಥಡ್ಗಳಿತ್ತು ಅದೇ ಮೆಥಡ್ ಅನ್ನ ಈಗ ಫಾಲೋ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇಂದು ಈ ಒಂದು ಕಾರ್ಯಾಚರಣೆಯನ್ನ ಮುಂದುವರಿಯಲಿದೆ. ಮೊದಲು ಎಲ್ಲಿಗಿದ್ದ ಶುರು ಮಾಡ್ತಾರೆ ಮತ್ತೆ ಯಾವ ಭಾಗದಿಂದ ಶುರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಅದೆಲ್ಲದಕ್ಕಿಂತ ಮುಂಚೆ ಯಾವ ನಿಯಮಗಳನ್ನ ಇದನ್ನ ಅಳವಡಿಕೆ ಮಾಡಲಾಗಿದೆ ಅನ್ನುವಂಥದ್ದು, ಅಂದ್ರೆ ಈ ಹಿಂದೆ ಇದ್ದಂತಹ ಒಂದು ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗ್ತಾರಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಮತ್ತು ಈ ಹಿಂದೆ ಹೊರಗುತ್ತಿಗೆ ನೀಡುವಂತಹ ಮುಖಾಂತರ ಟೋಯಿಂಗ್ ವಾಹನಗಳನ್ನ ಹ್ಯಾಂಡಲ್ ಮಾಡಲಾಗ್ತಾ ಇತ್ತು. ಈಗ ಸದ್ಯ ಜಿಬಿಎ ಒಂದು ಏನಿದೆ ಅದೇ ಒಂದು ಪೊಲೀಸ್ ಇಲಾಖೆಗೆ ತಮ್ಮ ವಾಹನವನ್ನ ಕೊಡುವಂತಹ ಮುಖಾಂತರ ತಮ್ಮ ಒಂದು ಸರ್ಕಾರದ ಸುಪರ್ದಿಯಲ್ಲೇ ಈ ಒಂದು ವಾಹನಗಳು ಕಾರ್ಯನಿರ್ವಹಿಸುವಂತಹ ರೀತಿಯಲ್ಲಿ ನೋಡಿಕೊಳ್ಳಲಾಗ್ತಾ ಇದೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್. ಇನ್ ಮುಂದೆ ಟೋಯಿಂಗ್ ಸಿಸ್ಟಮ್ ಮತ್ತೆ ಆರಂಭವಾಗಿದೆ. ಇವತ್ತಿನಿಂದ ನೀವು ಯದ್ವಾ ಗಾಡಿಯನ್ನ ಪಾರ್ಕ್ ಮಾಡೋದು, ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿಯನ್ನು ನಿಲ್ಲಿಸೋದು, ಈ ರೀತಿ ಮಾಡಿದ್ರೆ ಟೋ ಮಾಡ್ತಾರೆ ಪೊಲೀಸರು, ಟ್ರಾಫಿಕ್ ಪೊಲೀಸರು. ಇವತ್ತಿನಿಂದ ಬೆಂಗಳೂರಿನ 9 ಕಮಿಷನರೇಟ್ ವ್ಯಾಪ್ತಿಯಲ್ಲೂ ಕೂಡ ಇವತ್ತಿನಿಂದ ಟೋಯಿಂಗ್ ಸಿಸ್ಟಮ್ ಆರಂಭ ಆಗಿದೆ. ಈ ಕುರಿತು ಒಂದು ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ಬನ್ನಿ ನೋಡೋಣ. ಇಂದಿನಿಂದ ಅಧಿಕೃತವಾಗಿ ಟೋಯಿಂಗ್ ನಡೆಯಲಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಟಿಎಂಸಿಗೆ 2 ವಾಹನಗಳು, ಟೋಯಿಂಗ್ ವಾಹನಗಳು ಕೂಡ ಬಂದಿದೆ. ಇಂದಿನಿಂದ ಅಧಿಕೃತವಾಗಿ ಅದು ಕಾರ್ಯನಿರ್ವಹಿಸಲಿದೆ ಅಂತಾನೆ ಹೇಳ್ಬೋದಾಗಿದೆ. ಇದೊಂದು ಟೋಯಿಂಗ್ ವೆಹಿಕಲ್ ಇದೆ, ಮತ್ತೆ ಅದೇ ರೀತಿಯಾಗಿ 2ರಿಂದ 3 ಟೋಯಿಂಗ್ ವೆಹಿಕಲ್ಗಳೇನಿದೆ ಅದೆಲ್ಲವನ್ನು ಕೂಡ ಈಗ ಸನ್ನದ್ಧರಾಗಿರುವಂತದ್ದು. ಅಂದ್ರೆ ಇಂದಿನಿಂದ ಇದು ಒಂದು ಕಾರ್ಯನಿರ್ವಹಿಸಲಿದೆ. ಎಲ್ಲೆಲ್ಲಿ ಮೊದಲು ಕಾರ್ಯಾಚರಣೆ ನಡೆಸುತ್ತೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಜಿಬಿಎ ವತಿಯಿಂದ ಈ ಒಂದು ವಾಹನಗಳನ್ನ ಪೊಲೀಸ್ ಇಲಾಖೆಗೆ ಒಂದು ಕಳಿಸಲಾಗಿದೆ. ಮತ್ತು ಈ ಹಿಂದೆ ಇದ್ದಂತಹ ಒಂದಷ್ಟು ವ್ಯವಸ್ಥೆಗಳೇನಿದೆ ಅಂದ್ರೆ ವಾಹನಗಳನ್ನ ಅಡ್ಡಾದಿಡ್ಡಿಯಾಗಿ ಇದನ್ನ ಮಾಡುವಂತದ್ದು ಮತ್ತು ಬೇಕಾಬಿಟ್ಟಿ ವಾಹನಗಳನ್ನ ಹ್ಯಾಂಡಲ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಏನ್ ಮಾಡಲಾಗ್ತಾ ಇತ್ತು, ಅದರ ಬದಲಾವಣೆಯನ್ನ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ನಿಯಮಗಳನ್ನ ರೂಪಿಸ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಬಹುಮುಖ್ಯವಾಗಿ ಜನರಿಂದ ಸಾಕಷ್ಟು ಒಂದು ಆಕ್ರೋಶಗಳು ವ್ಯಕ್ತವಾಗಿರುವಂತಹ ಒಂದು ಕಾರಣದಿಂದಾಗಿ ನಮ್ಮ ವಾಹನಗಳಿಗೆ ಸೇಫ್ಟಿ ಇಲ್ಲ ಮತ್ತು ಅಡ್ಡದಿಡ್ಡಿಯಾಗಿ ಅವರೊಂದು ವಾಹನವನ್ನ ಹ್ಯಾಂಡಲ್ ಮಾಡ್ತಾರೆ. ಅದರಲ್ಲಿ ಇದ್ದಂತಹ ಒಂದು ಪಾರ್ಟ್ಗಳು ಹೋದ್ರೂ ಕೂಡ ನಮಗೆ ಅದರ ನಷ್ಟವನ್ನ ಭರಿಸಿಕೊಡೋದಕ್ಕೆ ಪೊಲೀಸ್ ಇಲಾಖೆ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಟೋಯಿಂಗ್ ವ್ಯವಸ್ಥೆಯನ್ನ ಕೂಡ ನಿಲ್ಲಿಸಿಬಿಟ್ಟಿದ್ರು. ಆದರೆ ಈಗ ಸದ್ಯದ ಮಟ್ಟಿಗೆ ಅಧಿಕೃತವಾಗಿ ಟೋಯಿಂಗ್ ಅನ್ನ ಮಾಡುವಂತಹ ಮುಖಾಂತರ ಜನರು ನೋ ಪಾರ್ಕಿಂಗ್ ಅಂದ್ರೆ ಅಫೆನ್ಸ್ ಗಳನ್ನ ಮಾಡುವಂತಹ ಒಂದು ಸಂಖ್ಯೆಗಳು ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಟೋಯಿಂಗ್ ಅನ್ನ ಮತ್ತೆ ಶುರು ಮಾಡುವಂತಹ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ನೋ ಪಾರ್ಕಿಂಗ್ ಜಾಗಗಳಿಗೆ